ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋದ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಮತ್ತು ನಿಮಗೆ ಆಟಿದ ಊಟದ ವಿಡಿಯೋ ಇಷ್ಟ ಆಯಿತಾ? ಹೇಗೆ ಆಯ್ತಕ್ಕಂಥ ಕಮೆಂಟಲ್ಲಿ ಹೇಳಿ ಆಯಿತಾ? ಮತ್ತು ಇವತ್ತು ಒಳ್ಳೆ ಮಳೆ ಬರ್ತಾ ಉಂಟು. ಹಾಗೆ ಎಂತ ಗೊತ್ತುಂಟಾ, ನನಗೆ ನನ್ನ ಮಮ್ಮಿ ಇದ್ದಾರಲ್ಲ, ಅತ್ತೆ ಮಮ್ಮಿ, ಅವ್ರು ಹೇಳಿದರು ಗೀ ರೈಸ್ ಮಾಡಬೇಕಂತೆ. ಹಾಗೆ ಅದಕ್ಕೆ ನಾನು ಹೇಳಿದೆ, ಗೀ ರೈಸ್ ಮಾಡಿದ್ದು ಅದಕ್ಕೆ ಎಂತ ಮಾಡೋದು, ಮೊನ್ನೆ ಗೀ ರೈಸ್ ಮಾಡಿದ್ದು ಹಾಳು ಮಾಡಿದ್ದೆ. ಸೊ ನಾನು ಹೇಳಿದೆ ಗೀ ರೈಸ್ ಮಾಡಿ ಸಾಂಬಾರು ಮಾಡ್ತೇನೆ ಅಂತ. ಇದು ಬದನೆ ಎಲ್ಲ ಇತ್ತು ಮನೆಯಲ್ಲಿ, ಅದದ್ದೇ ಹಾಗೆ ಆಯಿತಾ ಅಂತ ಹೇಳಿದರು. ಹಾಗೆ ನಾನು ಸಾಂಬಾರು ಮಾಡ್ತಾ ಇದ್ದೇನೆ. ಸಾಂಬಾರು ಸ್ಪೆಷಲ್ ಸಾಂಬಾರು, ಕಡೆದು ಮಾಡಿದ ಸಾಂಬಾರು. ಓಕೆ, ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಹೇಗೆ ಮಾಡಿದ್ದಂತ. ಓಕೆ, ನೀವು ಸಹ ಟ್ರೈ ಮಾಡಿ, ಮಾಡಲಿಲ್ಲ ಆದರೆ ಇಷ್ಟ ಆಯ್ತನಾಗ. ಕುಕ್ಕರಲ್ಲಿ ಮಾಡೋದು. ಈಗ ನಾನು ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ಎಂತೆಲ್ಲ ಕಟ್ಟಿಂಗ್ ಮಾಡಿದ್ದೇನೆ ಅಂತ ತೋರಿಸ್ತೇನೆ. ಫಸ್ಟಿಗೆ ಇದರಲ್ಲಿ ಸಣ್ಣ 2 ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ, 2 ಟೊಮ್ಯಾಟೊ ದೊಡ್ಡ ಪೀಸ್ ಮಾಡಿ, ಮತ್ತೊಂದು ತುಂಡು ಬೆಲ್ಲ, ಕೊತ್ತಂಬರಿ ಸೊಪ್ಪು ಬೇಕು, ಕಟ್ ಮಾಡಲಿಲ್ಲ. ಇದರಲ್ಲಿ 2 ಪೊಟ್ಯಾಟೊ, 2 ಬದನೆ, 2 ಕ್ಯಾರೆಟ್, ಮತ್ತು ಇದರಲ್ಲಿ 3 ಟೈಪ್ಸ್ ಇದ್ದು ದಾಲ್ ಉಂಟು. ಓಕೆ, ಈ ಸಾಂಬಾರಲ್ಲಿ ಎಂಥ ಸ್ಪೆಷಾಲಿಟಿ ಅಂದರೆ ಕಡಿಲಿಕ್ಕೆ ಉಂಟು ಎಲ್ಲ ಐಟಮ್ಸ್. ನಾನು ನಿಮ್ಗೆ ಎಂತ ಅಂತ ಹೇಳ್ತಾ ಹೋಗ್ತೇನೆ. ಓಕೆ, ಈ ಸಾಂಬಾರಿಗೆ ಎಂತ ಗೊತ್ತುಂಟಾ, ಮಸಾಲ ಕಡೆದು ಹಾಕೋದು, ಸ್ವಲ್ಪ ರೋಸ್ಟ್ ಫ್ರೈ ಮಾಡಿ ಆಯಿಲಲ್ಲಿ. ತೆಂಗಿನಕಾಯಿ ಸಹ ಹಾಕ್ಲಿಕ್ಕೆ ಉಂಟಾಯ್ತಾ, ಸೂಪರ್. ಹೋಟೆಲಲ್ಲಿ ಮಾಡಿದ ಥರ ಆಗ್ತದೆ, ಬಟ್ ಯಾವ ಹೋಟೆಲಲ್ಲಿ ಅಂತ ನನಗೆ ಗೊತ್ತಿಲ್ಲ. ಹೋಟೆಲಲ್ಲಿ ಮಾಡಿದ ಥರ ಆಗ್ತದೆ ಮಾತ್ರ ಸಾಂಬಾರು. ಫಸ್ಟಿಗೆ ನಾರ್ಮಲ್ ನಾನು ಒಗ್ಗರಣೆ ಹಾಕೋದಾಯ್ತಾ, ಆಯಿಲ್ ಹಾಕಿ, ಸಾಸಿವೆ, ಜಿಂಜರ್ ಗಾರ್ಲಿಕ್, ನಾನು ನಿಮಗೆ ತೋರಿಸಿದಲ್ಲ, ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಮತ್ತು ಸಣ್ಣ 2 ರೆಡ್ ಚಿಲ್ಲಿ ಮತ್ತು ಟೊಮ್ಯಾಟೊ, ಬೆಲ್ಲ ಲಾಸ್ಟಿಗೆ ಹಾಕಿ. ಈಗ ನಾನು ಒಮ್ಮೆ ಟ್ರೈ ಮಾಡಿ ಆಯಿತಾ ಇದು ಸಾಂಬಾರು. ನಾನು ನಿಮಗೆ ಹೇಳ್ತೇನೆ ಇದಕ್ಕೆ ಮೇಯ್ನಾಗಿ ಎಂಥ ಕಡಿಲಿಕ್ಕೆಲ್ಲ ಐಟಮ್ಸ್ ನಾನು ನಿಮಗೆ ಹೇಳ್ತೇನೆ. ಒಮ್ಮೆ ನೀವು ಮಾಡಿದರೆ ಮತ್ತುಂಟಲ್ಲ ಗ್ಯಾರಂಟಿ, ಮತ್ತು ನೀವು ಪಕ್ಕ ಡೈಲಿ ಇದೇ ಮಾಡ್ತೀರಿ. ಡೈಲಿ ಅಂದರೆ ಸಾಂಬಾರು ಮಾಡಲಿಕ್ಕಿದ್ರೆ ನೀವು ಇದೇ ಸಾಂಬಾರು ಮಾಡೋದು. ನೀವೊಮ್ಮೆ ಟ್ರೈ ಮಾಡಿ, ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಆಗಿದೆ ಅಂತ ಸಾಂಬಾರು. ಓಕೆನಾ? ಇದು ಸಾಸಿವೆ ಹೊಡೆಯುವ ತನಕ ನಾನು ನಿಮಗೆ ಹೇಳ್ತೇನೆ ಮಸಾಲ ಕಡಿಲಿಕ್ಕೆ ಎಂತೆಲ್ಲ ಐಟಮ್ ಆಗಬೇಕಂತ. ಒಂದು 6 ರಿಂದ 7 ಒಣಮೆಣಸು. ಈಗ ಸಾಸಿವೆ ಹಾಕಿದಲ್ಲ, ಬೇವಿನ ಸೊಪ್ಪು, ಅದಾದಮೇಲೆ ಇದು 2 ಸಣ್ಣ ಈರುಳ್ಳಿ, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್. ಇದನ್ನೀಗ ಒಳ್ಳೆ ಮಾಡಿ ಫ್ರೈ ಮಾಡಿ. 6 ರಿಂದ 7 ಒಣಮೆಣಸು, ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ತೆಗೀರಿ. ಕಪ್ಪು ಮಾಡಲಿಕ್ಕೆ ಹೋಗಬೇಡಿ. ಅದಾದಮೇಲೆ ಒಂದು 2 ರಿಂದ 3 ಟೀ ಸ್ಪೂನು ಕೊತ್ತಂಬರಿ ಬೀಜ, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನು ಬ್ಲ್ಯಾಕ್ ಪೆಪ್ಪರ್, ಮತ್ತು 2 ರಿಂದ 3 ಟೀ ಸ್ಪೂನು ಇದು ಕಡಲೆಬೇಳೆ, ಪುಟಾಣಿ ಹೇಳ್ತಾರಲ್ಲ ಅದು, ಮತ್ತು ಸ್ವಲ್ಪ ಗಸಗಸೆ ಅರ್ಧ ಟೀ ಸ್ಪೂನು, ಮತ್ತು ಇದು ಸಿನ್ನಮನ್ ಸ್ಟಿಕ್. ಈಗ ಟೊಮೆಟೊ ಹಾಕಿದೆ, 2-3 ತುಂಡು ಸಿನ್ನಮನ್ ಸ್ಟಿಕ್, 1 ಈರುಳ್ಳಿ, 4-5 ಬೆಳ್ಳುಳ್ಳಿದ್ದು ಎಸಳು, ಮತ್ತು ಬೇವಿನ ಸೊಪ್ಪು, ಮತ್ತು 1 ಮುಷ್ಟಿಯಷ್ಟು ತೆಂಗಿನ ತುರಿ, ಮತ್ತು ಸ್ವಲ್ಪ ಮೆತ್ತೆ, ಮತ್ತು ಸ್ವಲ್ಪ ಅರಶಿನ ಪುಡಿ. ಅಷ್ಟನ್ನು ಒಳ್ಳೆ ಮಾಡಿ ಫ್ರೈ ಮಾಡೋದು, ಆಯಿಲಲ್ಲಿ ಫ್ರೈ ಮಾಡಿ. ತೆಂಗಿನಕಾಯಿ ಲಾಸ್ಟ್ ಹಾಕಿ ಆಯಿತಾ, ತೆಂಗಿನ ತುರಿ ಲಾಸ್ಟ್ ಹಾಕಿ. ತೆಂಗಿನ ತುರಿ ಮೆತ್ತೆ ಫ್ರೈ ಮಾಡಿದ್ದು ಇದ್ದರೆ ಲಾಸ್ಟ್ ಹಾಕಿ, ಫ್ರೈ ಮಾಡಿದ್ದು ಇಲ್ಲ ಆದರೆ ಫಸ್ಟ್ ಸಾಮಾನು ಫ್ರೈ ಮಾಡುವಾಗ ಹಾಕಿ, ಮತ್ತು ಅರಶಿನ ಪುಡಿ ಲಾಸ್ಟ್ ಹಾಕಿ ಗ್ಯಾಸ್ ಬಂದ್ ಮಾಡಿ ಮತ್ತೊಂದು ರೌಂಡು ತಿರುಗಿಸಿ. ಮತ್ತು
ಮಿಕ್ಸಿಯಲ್ಲಿ ಕಡೆಯಿರಿ. ನಾನು ಕಡೆದಿಟ್ಟಿದ್ದೇನೆ ಆಲ್ರೆಡಿ. ಎಕ್ಸ್ಟ್ರಾ ಎಂತ ಗೊತ್ತುಂಟಾ, ನಾನು ಸ್ವಲ್ಪ ಅರಶಿನ ಪುಡಿ ಇಲ್ಲಿ ಹಾಕ್ತೇನೆ ಮತ್ತು ಒಂದು ಸ್ಪೂನ್ ಬಫರ್ ಪುಡಿ ಹಾಕ್ತೇನೆ. ಮತ್ತು ನನಗೆ ರೆಡ್ ಚಿಲ್ಲಿ ಹಾಕಲಿಕ್ಕೆ ನೆನಪಿಲ್ಲ, ಬೇಡ ಹಾಕಬೇಕಂತ ಏನಿಲ್ಲ, ಬಟ್ ಹಾಕುವ ಅಂತಲ್ಲ ತಂದಿಟ್ಟ ಮೇಲೆ. ಭಾರಿ ಒಳ್ಳೆ ಆಗ್ತದೆ ಮಾತ್ರ ಸಾಂಬಾರು ಆಯಿತಾ. ಇದು ಈಗ ಕಟ್ ಮಾಡಿ ಇಟ್ಟದ್ದು ಕ್ಯಾರೆಟ್, 2 ಪೊಟ್ಯಾಟೊ, 2 ಬದನೆ ಮತ್ತು ಬೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಮತ್ತು ನೀರಲ್ಲಿ ನೆನೆಸಿ ಇಟ್ಟ ಬೇಳೆ, ಇದು ಒಂದು ರೌಂಡು ಮಿಕ್ಸ್ ಮಾಡಿ. ಉಪ್ಪು ಹಾಕಲಿಲ್ಲ, ಉಪ್ಪು ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಡಿ. ಬೆಲ್ಲ ಒಂದು ಮಿಕ್ಸ್ ಮಾಡದೆ ಹಾಕಿ ಆಯಿತಾ. ಬೆಲ್ಲದು ಅಂದರೆ ಅದು ಜಾಸ್ತಿ ಸ್ವೀಟ್ ಹಾಕೋದಿಲ್ಲ, ಸಾಂಬಾರು ಉಂಟಲ್ಲ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಲೈಟ್ ಸ್ವೀಟ್ ಒಂದು ತುಂಡೆ ಹಾಕಿ ಆಯಿತಾ, ತುಂಬ ಹಾಕಬೇಡಿ ಬೆಲ್ಲ. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಡೈಲಿ ಎಂತ ಬಾಯ್ಲ್ಡ್ ರೈಸ್ ಅಲ್ಲ, ಹಾಗೆ ಒಂದಿನ ಗೀ ರೈಸ್ ಮಾಡಿದರೆ ಅಪರೂಪಕ್ಕೆ ಉಂಟಲ್ಲ, ನೀವು ಒಂದು ತಿಂಗಳಿಗೆ ಇಲ್ಲಂದರೆ 2 ವಾರಕ್ಕೊಮ್ಮೆ ಗೀ ರೈಸ್ ಮಾಡಿ ಊಟ ಮಾಡಿದರೆ ಖುಷಿ ಆಗ್ತದೆ. ಈಗ ಬರ್ತಾರೆ ಒಬ್ಬರು ನೋಡಿ, ಉಪದ್ರ ಮಾಡುವವರು ಬರ್ತಾರೆ ನೋಡಿ. ಮತ್ತೆಂತ ಗೊತ್ತುಂಟಾ, ನೀರು ಸಹ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಿಕ್ಕಿಡಿ, ಭಾರಿ ಒಳ್ಳೆ ಆಗ್ತದೆ. ನಾನು ನಿಮಗೆ ಕನ್ಸಿಸ್ಟೆನ್ಸಿ ಲಾಸ್ಟಿಗೆ ತೋರಿಸ್ತೇನೆ. ದಪ್ಪ ಅಂದರೆ ಎಂತ ಆಗ್ತದೆ ಗೊತ್ತುಂಟ, ಮತ್ತು ಅದು ದಾಲಿದ್ದು ಸಹ ಇದು ಬೇಳೆದ್ದು ಸಹ ಥಿಕ್ನೆಸ್ ಬರ್ತದೆ, ಮತ್ತು ಇದು ಕಡೆದು ಹಾಕಿದ ಸಾಂಬಾರಲ್ಲ, ಭಾರಿ ಒಳ್ಳೆ ಆಗ್ತದೆ ಆಯಿತಾ. ಮತ್ತೆ ತೆಂಗಿನಕಾಯಿ ಸ್ವಲ್ಪ ತುರಿದು ಇಟ್ಟದ್ದು ಫ್ರಿಜ್ಜಲ್ಲಿದ್ದರೆ ಬೇಗ ಆಗ್ತದೆ. ನನಗೆ ಒಂದು ತೆಂಗಿನಕಾಯಿ ತುರಿಯುವುದಂದರೆ ಆಗೋದಿಲ್ಲ ಆಯಿತಾ, ನಿಮಗೆ ಸಹ ಹಾಗೇನಾ? ನೋಡಿ ಇವತ್ತು ಗೀ ರೈಸ್ ಮತ್ತು ದಾಲ್ ತಿಂದು ಗೀ ರೈಸ್ ಮತ್ತು ಸಾಂಬಾರು ಹೇಗೆ ಆಗ್ತದೆ ಅಂತ ನೋಡುವ. ಸ್ವಲ್ಪ ನೀರು ಹಾಕುವ. ಬಾದಾಮಿ ಉಂಟಲ್ಲ, ಯಬ್ಬೋ ನಾನು ನಿಮ್ಗೆ ಹೇಳಿದಲ್ಲ ನೋಡಿ, ಉಪದ್ರ ಮಾಡೋರು ಬರ್ತಾರೆ ಅಂತ. ನೋಡಿ ಬಂದರು ಇವತ್ತು ಸಾಂಬಾರು ಮತ್ತು ಗೀ ರೈಸ್, ಇಡ್ಲಿ ಮತ್ತು ಸಾಂಬಾರು ಹೇಳಿದ್ದೀರಲ್ಲ. ಊಟ ಮಾಡಬೇಕು. ಸಾಂಬಾರು ಆಗತ್ತೆ, ಗೀ ರೈಸ್ 5 ನಿಮಿಷದಲ್ಲಿ ಆಗ್ತದೆ. ನಾನು ನಿಮಗೆ ಕಲಿಸ್ತೇನೆ ನೋಡಿ. ಇವತ್ತು ಗೀ ರೈಸ್ ಉಂಟಲ್ಲ, ಒಂದು 2 ಈರುಳ್ಳಿ ಕಟ್ ಮಾಡಿದರೆ ಆಯಿತು, ರಪ್ಪ ಆಗ್ತದೆ. ಹಾಲು ಹಾಕಿ ಸಹ ಮಾಡ್ಬೋದು ಈಗ ಗೀ ರೈಸ್. ಎಂತ 5 ನಿಮಿಷ ನಿಮಗೆ ಕೇಳ್ತದಲ್ಲ 5 ನಿಮಿಷದಲ್ಲಿ ನನ್ನಿಂದ ಆಗುದಿಲ್ಲ ಅಂತ. ಇಲ್ಲಿ ಹತ್ತಿರ ಬಂದು ಹೇಳಿ, ಅಷ್ಟು ದೂರ ನಿಂತೆ ಅಂತ ನೀವು ಹೇಳುವುದು. ಹಾಂ, ಉಪ್ಪು ಎಲ್ಲ ನೋಡಿ ಆದಮೇಲೆ ಹದ ಮಾಡಿ ನೀರು ಹಾಕಿ ಮುಚ್ಚಿ ಒಂದು 2 ಸೀಟಿ ತೆಗೀರಿ ಆಯಿತಾ, ಸಾಕು ಸಾಂಬಾರಿಗೆ. ಅಲ್ಲ ಮಾರೆ, ಎಂತ ತಿಂತಿದ್ದಾರೆ ಗೊತ್ತುಂಟಾ? ರಸ್ಕ್. ಯವಾಶಿ ನೀವೊಂದು ಅರ್ಧ ಗಂಟೆ ವೇಟ್ ಮಾಡಬೇಕಾಯ್ತಾ. ಈಗ ಇದು ಸಾಂಬಾರು 2 ಸೀಟಿ ಆದದ್ದೇ ತೆಗೆದು ಮತ್ತು ಇದು ಗೀ ರೈಸ್ ಮಾಡೋದು. ಗೀ ರೈಸ್ ನಿಮಗೆ ಮಾಡಲಿಕ್ಕೆ ಕಲಿಸ್ತೇನೆ. ಅಲ್ಲ, ನಿಮಗೆ ಗೊತ್ತಿರ್ಬೋದು, ಯಾರಿಗೆ ಗೊತ್ತಿಲ್ಲ ಅವರಿಗೆ. ನಿಮಗೆ ಇದು ಕಡಲಿಕ್ಕೆ ಹೇಗೆ ಅಂತ ಗೊತ್ತಾಯ್ತಲ್ಲ, ನಾನು ನಿಮಗೆ ಸಿಂಪಲಾಗಿ ಹೇಳ್ತೇನೆ. ಹಾಂ, ಎಂತ ಗೊತ್ತುಂಟಾ, ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಫಸ್ಟ್ ಒಂದು 6ರಿಂದ 7 ಒಣಮೆಣಸು ಹಾಕಿ, ಬೇಗ ಅದು ಫ್ರೈ ಆಗ್ತದೆ. ಫ್ರೈ ಮಾಡಿ ತೆಗೀರಿ, ಮಿಕ್ಸಿಯಲ್ಲಿ ಹಾಕಿಡಿ. ಸೆಕೆಂಡ್, ಒಂದು ದೊಡ್ಡ ಈರುಳ್ಳಿ ಆದರೆ ಒಂದೇ ಸಾಕು, ಮೀಡಿಯಮ್, ದೊಡ್ಡ ಬೇಡ, ಮೀಡಿಯಮ್ 1 ಈರುಳ್ಳಿ ಮತ್ತು 6ರಿಂದ 7 ಬೆಳ್ಳುಳ್ಳಿದ್ದು ಹೆಸರು ಉಂಟಲ್ಲ
ಅದು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗಿ ಬರುವಾಗ ಬೇವಿನ ಸೊಪ್ಪು ಹಾಕಿ, ಒಂದು 4-5 ಸ್ಟಿಕ್ ಬೇವಿನ ಸೊಪ್ಪು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಮತ್ತು ಮಿಡ್ಲಲ್ಲಿ ಸ್ವಲ್ಪ ಜಾಗ ಮಾಡಿ, ಆಯಿಲ್ ಕಮ್ಮಿ ಇದ್ದರೆ ಸ್ವಲ್ಪ ಆಯಿಲ್ ಹಾಕಿ 2-3 ಟೀ ಸ್ಪೂನು ಕೊತ್ತಂಬರಿ ಬೀಜ, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಮತ್ತು 1/4 ಟೀ ಸ್ಪೂನು ಗಸಗಸೆ ಮತ್ತು ಸಿನಮನ್ ಸ್ಟಿಕ್ ಒಂದು 3-4 ಸಣ್ಣ ಸಣ್ಣ ಪೀಸ್ ಮತ್ತು ಕಡಲೆ ಬೇಳೆ ಪುಟಾಣಿ ಒಂದು 2-3 ಟೀ ಸ್ಪೂನ್ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಓಕೆ, ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ. ಒಳ್ಳೆ ಸ್ವಲ್ಪ ಫ್ರೈ ಆಗಿ ಬರುವಾಗ ಅದಕ್ಕೇ 1 ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕಿ, ಅರಶಿನ ಪುಡಿ ಹಾಕಿ ಮತ್ತು ಮೆತ್ತೆ ಫ್ರೈ ಮಾಡಿ ಇಟ್ಟದಿದ್ದರೆ ಲಾಸ್ಟಿಗೆ ಹಾಕಿ, ಫ್ರೈ ಮಾಡಿ ಇಲ್ಲಾದರೆ ಫಸ್ಟಿಗೆ ಹಾಕಿ. ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಹಾಕಿ, ಒಂದು 10-15 ಮೆತ್ತೆ ಬೀಜ ಅಷ್ಟೇ ಸಾಕು, ಫ್ರೈ ಮಾಡಿ ಆಯಿತು. ಅದು ಬಿಸಿ ಹೋದ ಮೇಲೆ ಕಡೆದಿಡಿ. ಮತ್ತು ನಿಮಗೆ ಎಂಥ ವೆಜಿಟೇಬಲ್ ಹಾಕ್ಲಿಕ್ಕೆ ಉಂಟಲ್ಲ ಸಾಂಬಾರಿಗೆ ಎಲ್ಲ, ನಿಮಗೆ ಯಾವುದು ವೆಜಿಟೇಬಲ್ ಬೇಕು ಎಲ್ಲ ಹಾಕ್ಬೋದು. ಮತ್ತು ಬೇಳೆ ಹಾಕಿ ಕಡೆದದ್ದು ಮಸಾಲ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, 1 ತುಂಡು ಬೆಲ್ಲ ಮಾತ್ರ ಮಿಕ್ಸ್ ಮಾಡಬೇಡಿ, ಉಪ್ಪು ಹಾಕಿ ಮತ್ತು ಸ್ವಲ್ಪ ಬಫರ್ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಎಷ್ಟು ಬೇಕು ನೀರು ಹದ ಮಾಡಿ ಹಾಕಿ. ನೀರು ತುಂಬ ತೆಳುವು ಮಾಡಬೇಡಿ, ತೆಳು ಸಾಲ ದಪ್ಪ ಸಾಲ, ಮೀಡಿಯಮ್ 2 ಸೀಟಿ ತೆಗೀರಿ. ಸೂಪರ್ ಸಾಂಬಾರು. ಇಡ್ಲಿಗಂತೂ ಹೇಳಿದ್ವಿ, ಬಟ್ ಇವತ್ತು ಗೀ ರೈಸ್ಗೆ ಫಸ್ಟ್ ಟೈಮ್ ಆಯಿತಾ. ಸ್ವಲ್ಪ ಚಿಕನ್ದು ಗ್ರೇವಿ ಸಹ ಉಂಟು, ಹಾಗೆ ಮನೆಯಲ್ಲಿ ಅದು ಬದನೆಲ್ಲ ಇತ್ತಲ್ಲ, ಅದಕ್ಕೆ ನಾನು ಮಮ್ಮಿ ಹತ್ರ ಹೇಳಿದೆ ಸಾಂಬಾರು ಮಾಡ್ತೇನೆ ಅಂತ. ನಾನೇನೇ ಬಾಯ್ಲ್ಡ್ ರೈಸ್ ಬೇಡ ಇವತ್ತು ಗೀ ರೈಸ್ ಮಾಡುವ ಅಂತ. ರೈಸ್ ತಂದಿಟ್ಟದುಂಟು, ಹಾಳಾಗೋದು ಯಾಕೆ, ಹಾಗೆ ಗೀ ರೈಸ್ ಮಾಡುವಾಗ ಸಿಗ್ತೇನೆ. ಇವತ್ತೆಂತ ಗೊತ್ತುಂಟು, ಅಲ್ಲಿ ಬೊಲ್ಲ ಬಂದಿದೆ, ನಿಮಗೆ ನಾನು ಮತ್ತು ಕರ್ಕೊಂಡು ಹೋಗ್ತೇನೆ. ಈಗ ಸ್ವಲ್ಪ ಮಳೆ ಬರ್ತಾ ಉಂಟು, ಮಳೆ ಸ್ವಲ್ಪ ನಿಂತದ್ದೇ, ಬೊಲ್ಲ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ ನಿಮಗೆ, ಓಕೆನಾ. ರೈಸ್ ಯಾವಾಗ ಆಗ್ತದೆ ಅಂತ ಹೇಳ್ತಿದ್ದಾರೆ, 5 ನಿಮಿಷದಲ್ಲಿ ಗೀ ರೈಸ್ ಆಗ್ತದೆ ಅಂತ ಹೇಳಿದ್ವಿ. 5 ನಿಮಿಷ ಆಗಿ 10 ನಿಮಿಷ ಆಯ್ತಂತೆ. ಗೀ ರೈಸ್ 5 ನಿಮಿಷದಲ್ಲಿ ಆಗ್ತದ ಗೈಸ್? ಇಲ್ಲ ಅಲ್ಲ, 5 ನಿಮಿಷದಲ್ಲಿ ಕುಕ್ಕರಲ್ಲಿ ಆಗ್ಬೋದು. ಸೀಟಿ ಬರಲಿಕ್ಕೆ 5 ನಿಮಿಷ, ಮತ್ತು ಕುಕ್ಕರಿದು ಸೀಟಿ ಬಂದಮೇಲೆ ಗ್ಯಾಸ್ ಬಂದ್ ಮಾಡಿ ಆದಮೇಲೆ 5 ನಿಮಿಷ ಅದು ಓಪನ್ ಆಗಲಿಕ್ಕೆ. ಟೋಟಲ್ ಒಂದು 15 ನಿಮಿಷ ಆದರೂ ಬೇಕು. ಮಮ್ಮಿ ಹಂಗೆ ಚೂರು ರೋಷನನ್ನು ಸರಿ ನೋಡಿ, ಗಾಳಿ ಉಪದ್ರ ಮಾಡಲಿಕ್ಕೆ ಬಿಟ್ಟು ಮತ್ತು ಬೇರೆ ಎಂತ ಸ್ವಲ್ಪ ತಿನ್ನ. ನೀವೆಂತ ಮಾರಿ ಅಟ್ಟಕ್ಕೆ ಹತ್ತಿದ್ರು ನೋಡಿ. ಏನಕ್ಕ ಏನ್ ಬಿದ್ದರೆ ತೋರ್ಸೊಂದು ಏನಕ್ಕ ದೇಶ ತೋರ್ಸೊಂದಿ ತೋತ ಸೊಮಾದವರು ಕಯ್ಯ ಫುಲ್ ಕಯ್ಯ ಎಂತಾಯ್ತು ಗೊತ್ತುಂಟಾ, ಸಾಂಬಾರು ಒಂದು ಕುಕ್ಕರಲ್ಲಿ ಉಂಟು, ಅದು ಇನ್ನೂ ಸಹ ತಣ್ಣಗಾಗಿಲ್ಲ. ಹಾಗೆ ನನ್ನ ಮಮ್ಮಿ ಇನ್ನೊಂದು ಕುಕ್ಕರ್ ಕೊಟ್ಟು ಗೀ ರೈಸ್ ಮಾಡಲಿಕ್ಕೆ. ಗೀ ರೈಸ್ ಮಾಡಲಿಕ್ಕೆ ಒಂದು 15 ನಿಮಿಷ ಬೇಕು ಆಯಿತಾ. ಈಗ ಫಸ್ಟ್ ಗ್ಯಾಸ್ ಆನ್ ಮಾಡಿ, ಓಕೆನಾ. ಗೀ ರೈಸ್ ಸಿಂಪಲ್. 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ನೀರು, 2 ಗ್ಲಾಸ್ ಅಕ್ಕಿ ತಗೊಂಡ್ರೆ 4 ಗ್ಲಾಸ್ ನೀರು. ನಾನು 3 ಗ್ಲಾಸ್ ರೈಸ್ ತಗೊಂಡಿದ್ದೇನೆ, 6 ಗ್ಲಾಸ್ ನೀರು. ಮಿಲ್ಕ್ ಹಾಕಿ ಸಹ ಮಾಡ್ಬೋದು ಆಯಿತಾ. ಮಿಲ್ಕ್ ಹಾಕಿ ಮಾಡೋದಾದರೆ 3 ಗ್ಲಾಸ್ ಅಕ್ಕಿ ತಗೊಂಡ್ರೆ 6 ಗ್ಲಾಸ್ ನೀರು ಹಾಕುವ ಬದಲು 5 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ಹಾಲು ಹಾಕಬೇಕು, ಅದು ಸಹ ಒಳ್ಳೆ ಟೇಸ್ಟಿ ಆಗ್ತದೆ. ಈಗ ಸದ್ಯಕ್ಕೆ ಇದು ತುಂಬ ಅಲ್ಲ, ಬೇಡ ಅಂತ ಹಾಲು, ತುಪ್ಪ ಮತ್ತು ಕೊಕೊನಟ್ ಆಯಿಲು ಮತ್ತು 2 ಈರುಳ್ಳಿ ಮತ್ತು ಸ್ವಲ್ಪ ಗೇರು ಬೀಜ ಮತ್ತು ಉಪ್ಪು ಮತ್ತು ಎಲ್ಲ ಗರಂ ಮಸಾಲ ಐಟಮ್ಸ್ ಹೇಳ್ತೇನೆ. ಎಲ್ಲ ಗರಂ ಮಸಾಲ ಐಟಮ್ ಅಂದರೆ ಎಲ್ಲ ಅಲ್ಲ, ಅದು 2-3 ಪೀಸ್ ಸಿನಮನ್ ಸ್ಟಿಕ್, ಇದು ದೊಡ್ಡ ಏಲಕ್ಕಿ, ಇದು ಸಣ್ಣ ಏಲಕ್ಕಿ 2-3 ಮತ್ತು ಲವಂಗ ಒಂದು 5 ಮತ್ತು ಇದು ಸ್ಟಾರು ಒಂದು ಜಾವಿತ್ರಿ, ಇದು ಜಾವಿತ್ರಿ ಆಯಿತಾ 1 ಪೀಸ್.
ಜಾಸ್ತಿ ಬೇಡ, ಎಲ್ಲ ಸ್ವಲ್ಪ ಸ್ವಲ್ಪ. ಈಗ ಕುಕ್ಕರ್ ವಾಶ್ ಮಾಡಿದ್ದು ಡ್ರೈ ಆಯಿತು. ಈಗ ಕೊಕೊನಟ್ ಆಯಿಲ್ ಫಸ್ಟ್. ಈಗ ಗೀ ರೈಸ್ ಅಂತ ಹೇಳಿದ ಮೇಲೆ ಗೀ ಹಾಕಲೇಬೇಕು ಅಲ್ಲ. ಈಗ ಮೂರು ಕಪ್ ರೈಸ್ ತಗೊಂಡಿದ್ದೇನಲ್ಲ, ಆ ಲೆಕ್ಕದಲ್ಲಿ ನಾನು 3 ಸ್ಪೂನ್ ತುಪ್ಪ ಹಾಕಿದೆ. ನಾನುಂಟಲ್ಲ ರೈಸ್ ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಒಂದು 5 ನಿಮಿಷ ನೆನೆದ್ರೆ ಸಾಕು. ಗೋಡಂಬಿ ಸಹ ಹಾಕ್ತಾರೆ ಗೀ ರೈಸ್ಗೆ. ನಾನು ಆ್ಯಕ್ಚುಲಿ ಹಾಕ್ಲಿಕ್ಕೆ ಇರಲಿಲ್ಲ ಆಯಿತಾ, ಪಪ್ಪ ಇದ್ದಾರಲ್ಲ ಗೋಡಂಬಿ ಹಾಕು ಅಂತೆ. ಇದೀಗ ಬಿಸಿ ಆದದ್ದೇ. ಇದು ಗರಂ ಮಸಾಲೆ ಎಲ್ಲ ತೆಗೆದಿಟ್ಟದುಂಟಲ್ಲ, ಅದು ಹಾಕು. ಮತ್ತೊಂದು ಸ್ವಲ್ಪ ಗೋಡಂಬಿ ಹಾಕಿ. ಸ್ವಲ್ಪ ಅಂದರೆ ಹೀಗೆ ತಗೊಳ್ಳಿಲ್ಲ, ಸ್ವಲ್ಪ ಹಾಕಿದೆ 3 ಸಲ. ಮತ್ತೆಂತ ಗೊತ್ತುಂಟಾ, ನಾವೀಗ ಈರುಳ್ಳಿ ಹಾಕ್ತೇವಲ್ಲ, ಈರುಳ್ಳಿಯನ್ನು ರೆಡ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬಾಡಿ ಬರುವಾಗ, ಸ್ವಲ್ಪ ಅಂದರೆ ತುಂಬ ಅಲ್ಲ, ಸ್ವಲ್ಪ ಬಾಡಿ ಬರುವಾಗ ರೈಸ್ ಹಾಕಿ ಫ್ರೈ ಮಾಡಿ ನೀರು ಹಾಕಿ ಸೀಟಿ ತೆಗೀರಿ ಉಪ್ಪು ಹಾಕಿ. ಅದು ಆನಿಯನ್ ನಾವು ಉಂಟಲ್ಲ ಕೆಂಪು ಆಗಲಿಕ್ಕೆ ಬಿಟ್ಟರೆ ಮತ್ತು ಗೀ ರೈಸ್ ರೆಡ್ಡಿಶ್ ಆಗ್ತದೆ. ಈಗ ಗೀ ರೈಸ್ ವೈಟ್ ಉಳಿಬೇಕಾದ್ರೆ ಆನಿಯನ್ ಉಂಟಲ್ಲ ಸ್ವಲ್ಪ ಫ್ರೈ ಮಾಡಿ, ಓಕೆನಾ? ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಗೀ ರೈಸ್ ಕಮೆಂಟಲ್ಲಿ ಹೇಳಿ ಆಯಿತಾ, ಬೇರೆ ಟೈಪ್ ಮಾಡ್ತೀರಾದರೆ. ಇವತ್ತು ಸ್ಪೆಷಲ್ ಗೀ ರೈಸ್ ಮತ್ತು ಸಾಂಬಾರು. ಒಬ್ಬರು ಬಂದರು ನೋಡಿ, ಮೆಲ್ಲ ಸೈಡಿಂದ ಬರೋದು. ಯಪ್ಪ, ಗೋಡಂಬಿ ಈಚಿಂದ ಬನ್ನಿ. ಗೋಡಂಬಿ ಹಾಕ್ಲಿಕ್ಕೆ ಯಾರು ಹೇಳಿದ್ದು? ನಾನು ಹೇಳಿದ್ದು. ಹಾಗೆ ಗೋಡಂಬಿ ಹಾಕಿದ್ದೇನೆ, ಕಾಣ್ತದ? ಅಲ್ಲ ಇನ್ನೂ ಸಾಕಬೇಕು, ಸಾಕ? ಮತ್ತು ಇವತ್ತೆಂತ ಸ್ಪೆಷಲ್ ಗೀ ರೈಸ್ ಮತ್ತು ನೀವು ಮಾಡಿದ್ದೆ ನಾನು ಊಟ ಮಾಡಿ ಮತ್ತೆ ಎಂತ ಹೇಳು. ಇದೆಲ್ಲ ಸುಮ್ಮನೆ ಆಯಿತಾ? ಡವ್ ಎಂತ ಸುಮ್ಮನೆ ಡವ್. ಅವರೆಂತ ಆರ್ಡ್ರ್ ಮಾಡ್ತಾರಲ್ಲ ಅದು ಆಗಬೇಕು. ಈಗ ಸಾಂಬಾರು ಚೆಕ್ ಮಾಡ್ತಾ ಇದ್ದಾರೆ. ನೋಡಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇಷ್ಟೇ ಫ್ರೈ ಆದರೆ ಸಾಕು, ಇನ್ನು ಜಾಸ್ತಿ ರೆಡ್ ಆಗೋದು ಬೇಡ. ನೋಡಿ ಸಾಂಬಾರು ನೋಡಿ ಎಷ್ಟು ಟೆಂಪ್ಟಿಂಗ್ ಕಾಣ್ತಾ ಉಂಟು, ಸೂಪರ್ ಅಲ್ಲ. ಇವರೆಂತ ಹೇಳಿದ ಗೊತ್ತುಂಟಾ, ನೀನು ಬದನೆ ಯಾಕೆ ಅಷ್ಟು ದೊಡ್ಡ ದೊಡ್ಡ ತುಂಡು ಮಾಡಿದ್ದು ಅಂತ. ಅದು ಯಾಕೆ ಅಷ್ಟು ದೊಡ್ಡ ದೊಡ್ಡ ತುಂಡು ಮಾಡಿದ್ದು? ಅದು ಸಣ್ಣ ಸಣ್ಣ ತುಂಡು ಮಾಡಿದ್ರೆ ನೀರಾಗ್ತದೆ. ಮತ್ತು ಬದನೆ ಹಾಕಿದೆ ಅಂತ ಗೊತ್ತಾಗಬೇಕಾ ಬೇಡವಾ? ಹಾಗೆ ಬದನೆ ನೀವು ಸಾಂಬಾರಿಗೆ ಹಾಕುವಾಗ ಉಂಟಲ್ಲ ದೊಡ್ಡ ದೊಡ್ಡ ತುಂಡು ಮಾಡಿ ಆಯ್ತಾ. ಮತ್ತು ನೀರಾದ್ರೆ ಹೇಳಲಿಕ್ಕಾಯ್ತು, ನೀರಾಯ್ತಂತ. ಈಗ ನೋಡಿ ನಾವೆಂತ ಮಾಡ್ತೇವೆ ಅದು ತಿನ್ನುದಂತೆ. ಈಗ ನೋಡಿ ದಪ್ಪ ಜಾಸ್ತಿ ಆಯ್ತಂತೆ. ಪಪ್ಪ ಉಂಟಲ್ಲ ಮಮ್ಮಿಗೆ ಬೈಯುವುದು, ಪಪ್ಪ ಇಲ್ಲಿ ಬನ್ನಿ ಅಂತೆ. ನೋಡಿ ರೈಸ್ ಹಾಕಿ ಆಯಿತು. ನಾನುಂಟಲ್ಲ ಈ ಲೋಟೆಯಲ್ಲಿ 3 ಗ್ಲಾಸ್ ರೈಸ್ ತಗೊಂಡೆ. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಎರಡು ಪುನೊಮ್ಮೆ ಸಂಜೆಗೆ ಬೇರೆ ಮಾಡೋದು ಬೇಡ ಅಂತ ಮಮ್ಮಿ ಹೇಳಿದರು. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಒಟ್ಟಿಗೆ ಮಾಡು ಅಂತ. ಹಾಗೆ ಇದರಲ್ಲಿ 3 ಕಪ್ ರೈಸ್ ತಗೊಂಡಿದ್ದೇನೆ. ಈಗ ನಾನು ಇದರಲ್ಲಿ 6 ಕಪ್ ನೀರು ಹಾಕ್ತೇನೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸಿಡಿ ತೆಗಿದ್ದೇನೆ. ಪಾಪ ಇಲ್ಲಿ ಬನ್ನಿ ಅಂತೆ. ನೀವು ಮಮ್ಮಿಗೆ ಹಾಕಿ ಬೈದ್ರಿ. ಮಮ್ಮಿ ಆಗದಿಂದ ದನಕ್ಕೆ ತರ್ತೇನೆ ಅಂತ ಹೋಗ್ತಿದ್ದಾರೆ. ಅಲ್ಲಿ ಹೊರಗಡೆ ಹೋಗುವಾಗ ಮಳೆ ಸ್ಟಾರ್ಟ್ ಆಗ್ತದೆ. ಈಗ ನನ್ನ ಮಮ್ಮಿದೊಂದು ಫಿಕ್ಸ್ ಉಂಟು ಮಧ್ಯಾಹ್ನ ಇಲ್ಲಿ ಸೀಕೈ ಚಂದ್ರದ್ದು 12 to 1 ಶೋ ಉಂಟಲ್ಲ ಅದು ನೋಡುದು. ಅದಕ್ಕೆ ಈಗ ಅದೇ ನೋಡ್ತಿದ್ದಾರೆ. ಅದಕ್ಕೆ ಪಪ್ಪ ಹೇಳುದು ಈಗ ಮಳೆ ನಿಂತಿದೆ, ಮಳೆ ನಿಲ್ಲುವಾಗ ಹೋಗಬೇಡ ದನ ತರಲಿಕ್ಕೆ, ಮಳೆ ಸ್ಟಾರ್ಟ್ ಆಗುವಾಗ ಹೊರಗೆ ಹೋಗಿ ಬಾ, ಮಳೆ ಸ್ಟಾರ್ಟ್ ಆಯ್ತಂತ ಹೇಳು ಅಂತ ಹೇಳುದು.
ಈಗ ನಾನು ಇದರಲ್ಲಿ 6 ಕಪ್ ನೀರು ಹಾಕ್ತೇನೆ. 6. ಈಗ ಒಳ್ಳೆ ಮಾಡಿ ಒಂದು ಮಿಕ್ಸ್ ಕೊಡಿ. ಉಪ್ಪು ಸರಿ ಉಂಟಾ ನೋಡಿ. ಉಪ್ಪು ಕಮ್ಮಿ ಇದ್ದರೆ ಈಗನೇ ಹಾಕಿ, ಮತ್ತು ಹಾಕಲಿಕ್ಕೆ ಆಗುವುದಿಲ್ಲ. ಸರಿ ಉಂಟು ಮಾರೆ. ಸ್ವಲ್ಪ ಹಾಕುವ. ಒಂದೇ ಸೀಟಿ ಆಯಿತಾ? ಕ್ಲೋಸ್ ಮಾಡೋದು, ಒಂದು ಸೀಟಿ ತೆಗೆದು ಒಂದೇ ಸೀಟಿ. ಗ್ಯಾಸ್ ಬಂದ್. ಇಲ್ಲಿ ನೋಡಿ, ಸಾಂಬಾರು ತಂದು ರೊಟ್ಟಿಯಲ್ಲಿ ತಿಂತಾ ಇದ್ದಾರೆ. ಒಂದು ಶಬ್ದ ಇಲ್ಲ. ಒಳ್ಳೆ ಉಂಟು, ಒಳ್ಳೆ ಇಲ್ಲ, ದಪ್ಪ ಆಗಿದೆ ಅಂತ ಒಂದು ಹೇಳಿ ಹೋದ್ರು. ಸಂತ ಹೇಗಿನ? ಫಸ್ಟ್ ಕ್ಲಾಸ್ ಆಗಿದೆ. ಈಗ ಗೀ ರೈಸ್ ಆದದ್ದು, ಗೀ ರೈಸ್ ಮತ್ತು ಸಾಂಬಾರು ತಿಂದು ಹೇಗೆ ಉಂಟು ಅಂತ ಹೇಳ್ಬೇಕು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಂತ ಗೊತ್ತುಂಟಾ? ಮಂಡಸ್. ಫಸ್ಟ್ ಕುಕ್ಕುಂಬರ್ ಆಗಿದೆ. ಅದು ಮಂಡಸ್. ಅದಕ್ಕೆ ನಾನು ಹೇಳಿದೆ ತಿನ್ನಲಿಕ್ಕೆ, ಮುಳ್ಳು ಸೌತೆ ತಿನ್ನಲಿಕ್ಕೆ ಇಲ್ವಾ ಅಂತ. ತಿನ್ನಲಿಕ್ಕೆ ಉಂಟಂತೆ, ತುಂಬ ಸಣ್ಣ ಉಂಟಂತೆ. ಇನ್ನು 2 ದಿನ ಬಿಟ್ಟು ತರ್ತಾರಂತೆ. 2 ಉಂಟಂತೆ ತಿನ್ನಲಿಕ್ಕೆ. ಮಾಡ್ತಾರೆ ಸತ್ತು ಸಣ್ಣ ಫಸ್ಟ್ ಕ್ಲಾಸ್. ಇವರಿಗೆ ಹಸಿವು ಆಗ್ತದಂತೆ. ಇಲ್ಲಿ 12:30 1 ಗಂಟೆ ಒಳಗೆ ಊಟ ಮಾಡಿ ಆಗ್ತದೆ. ಇವತ್ತು 1:30 ಆದರೂ ಊಟ ರೆಡಿ ಇಲ್ಲ. ಶನಿ ಗೊತ್ತಿಲ್ಲ, ನಾನು ಒಂದೇ ಸೀಟಿ ತೆಗೆದಿದ್ದೇನೆ. ರೈಸ್ ಬೇಯಿಲ್ಲಾದ್ರೆ ಅದು ನೀವು ಕಾರಣ. ಅದು ನಂಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ. ಟೈಮ್ 5 ನಿಮಿಷದಲ್ಲಿ ಮಾಡಿ ಬರ್ತೇನೆ ಅಂತ ಹೇಳಿ. 5 ನಿಮಿಷದಲ್ಲಿ ಮಾಡ್ಲಿಕ್ಕೆ, 5 ನಿಮಿಷ ಸಿಗಿ ಬರ್ಲಿಕ್ಕೆ, 5 ನಿಮಿಷ ಓಪನ್ ಆಗ್ಲಿಕ್ಕೆ 15 ನಿಮಿಷ. ಈಗ ಆಯ್ತು, ಬನ್ನಿ ನಿಮ್ಮ ಪ್ಲೇಟ್ ತನ್ನಿ ನೋಡುವ. अरे हम जो ओपन करता तुझी प्लेट आणणे राहणे ओपन करता मग गोत्ता ओपन करू. ಬಡಿಸ್ತೇನೆ. ಸೂಪರ್ ಅಂದ್ರೆ ಬಿಡಿ ಬಿಡಿ ಆಗಿದೆ, ಬಿಡಿ ಬಿಡಿ ನೋಡಿ. ಈಗ ಫೀಡ್ಬ್ಯಾಕ್. ಕೈಯಲ್ಲಿ ಊಟ ಮಾಡಿದ್ರೆ ಅದಕ್ಕೆ ಒಂದು ಎಷ್ಟು ರುಚಿ ಉಂಟು ಗೊತ್ತುಂಟಾ? ಸೀಕೈ ಚಂದ್ರು ಹೇಗೆ ಉಂಟು? ದಾಲ್ ಮೊನ್ನೆ ದಾಲ್ ಮತ್ತು ರೈಸ್ ಮಾಡಿದಲ್ಲ, ಗೀ ರೈಸ್, ಅದು ಒಳ್ಳೆ ಆಗ್ತದೆ, ಇದು ಒಳ್ಳೆ, ಎರಡೂ ಸಹ ಒಳ್ಳೆ ಆಗ್ತದೆ. ಎರಡೂ ಸಹ ಒಳ್ಳೆ ಆಗ್ತದೆ. ತಿಂದೆ ಎಂತದ್ದು ಗೊತ್ತಿಲ್ಲ ಅಷ್ಟೇ. ರಿಯಾಕ್ಷನ್ ಇಷ್ಟ ಆಯ್ತಾ? ಒಳ್ಳೆ ಉಂಟು, ಒಳ್ಳೆ ಉಂಟು ಅಷ್ಟೇ. ಡೈಲಿ ಬಾಯ್ಲ್ಡ್ ರೈಸ್ ಊಟ ಮಾಡಿ ಬೋರ್ ಆದರೆ ಅಪರೂಪಕ್ಕೆ ಗೀ ರೈಸ್ ಮಾಡಿ, ದಾಲ್ ಮಾಡಿ, ಇಲ್ಲದ ಅದಕ್ಕೆ ಸಾಂಬಾರು ಮಾಡಿ ಎಲ್ಲ ಬೀಳ್ತಿತ್ತು. ಈಗ ಭಾರಿ ಒಂದು ಒಳ್ಳೆ ಆಗ್ತದೆ ಆಯಿತಾ. ಈಗ ನಾನು ರಿಯಲ್ ಫ್ಯಾನ್ ಬಂದು ಈಗ ನಾನು ಹೇಳ್ತೇನೆ ಸತ್ಯ ಹೇಗೆ ಆಗಿದೆ ಅಂತ ನಾನು ಮಾತ್ರ ಹೇಳೋದು ಆಯಿತಾ. ಒಳ್ಳೆ ಇಲ್ಲದು ಒಳ್ಳೆ ಅದು ನಾನು ಮಾತ್ರ ಹೇಳೋದು. ಸತ್ಯ ಹೇಳ್ತೇನೆ, ನನಗೆ ಎಷ್ಟು ಪಾಯಿಂಟ್ಸ್ ಕೊಡೋದಂತ ಗೊತ್ತಾಗ್ತಿಲ್ಲ. ಅಮೃತ ಅಮೃತ ಥರ ಆಗಿದೆ. ಅಮೃತ
ಜೊತೆ ಸಹ ಒಳ್ಳೆ ಆಗ್ತದೆ, ಸಾಂಬಾರು ಜೊತೆ ಇನ್ನೂ ಸಹ ಒಳ್ಳೆ ಆಗ್ತಾ ಉಂಟು. ಮತ್ತು ಸ್ವಲ್ಪ ಅಲ್ಲಿ ಚಿಕನ್ ಗ್ರೇವಿ ಉಂಟು, ಅದರ ಜೊತೆ ಮತ್ತು ಸ್ವಲ್ಪ ತಿಂತೇನೆ, ಆಯಿತಾ? ಹಾಂ, ಇನ್ನು ಊಟ ಆಯಿತು. ಈಗ ಊಟ ಆಗಿ ಆದದ್ದು ನಿಮಗೆ ನಾನು ಬೊಲ್ಲ ತೋರಿಸಿ ಕರ್ಕೊಂಡು ಹೋಗ್ತೇನೆ, ಆಯಿತಾ? ಕರ್ಕೊಂಡು ಹೋಗ್ತೀರಾ ಈಗ? ದನದಲ್ಲಿ ಉಂಟು, ಊಟ ಆದದ್ದೇ ಊಟ ಮಾಡ್ತೇನೆ, ಎಂಜಾಯ್ ಮಾಡ್ತೇನೆ ಸ್ವಲ್ಪ, ಮತ್ತು ಸಿಗ್ತೇನೆ. ನಾನು ನಿಮಗೆ ಬೊಲ್ಲ ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ ಅಲ್ಲ, ಬನ್ನಿ ಹೋಗುವ. ಎಲ್ಲಿ ನೋಡಿ ನೋಡಿ, ಇಲ್ಲಿ ತನಕ ಬಂದಿದೆ ನೀರು, ತೋಟ ಎಲ್ಲ ನೀರಲ್ಲಿ ಮುಳುಗಿದೆ. ಇಲ್ಲಿ ನೋಡಿ, ಇದು ಬಾವಿ, ಆಯಿತಾ? ಗೊತ್ತಾಗ್ತದಾ? ಇದು ಬಾವಿ ನೋಡಿ. ಕಟ್ಟ ಇಲ್ಲಿ ನೋಡಿ, ಹೂವಿನ ಗಿಡಕ್ಕೆ ಹೋಗುವ ದಾರಿ ಇಲ್ಲಿ ನೋಡಿ, ನೀರು ತುಂಬಿದೆ. ಮತ್ತೆಂತ ಗೊತ್ತುಂಟಾ, ಒಂದು ತೆಂಗಿನ ಮರ ಬಿದ್ದಿದೆ, ಆಯಿತಾ? ಬುಡದಿಂದನೇ ಬಿದ್ದಿದೆ ಎದ್ದು. ಹಾಗೆ ನಮಗೆ ಒಂದು ಬಟ್ಟೆ ಇದು ಸಿಕ್ಕಿದೆ, ಅಂತ ಬೊಂಡ ಕುಡಿಲಿಕ್ಕೆ. ಒಂದು ಬಟ್ಟೆ ಬೊಂಡ ಸಿಕ್ಕಿದೆ. ಈಗ ಮಮ್ಮಿ ದನಕ್ಕೆ ತರಲಿಕ್ಕೆ ಬಂದರು, ಅಟ್ಟಿಗೆ ಕೊಂಡೋಗ್ಲಿಕ್ಕೆ, ಹಾಲು ಕರೀಲಿಕ್ಕೆ. ಇಲ್ಲಿ ನೋಡಿ, ಅಮ್ಮ ಮತ್ತು ಮಗಳ ಲವ್ ಸ್ಟೋರಿ ಆಗ್ತಾ ಉಂಟು. ಹಂಗಬಳೆಗೋ, ಹಂಗಬಲೆ ಹೋಗುದಾ ಮನೆಗೆ? ಹೋಗುವವಾ? ಬನ್ನಿ ಹೋಗುವ. ಈ ವರ್ಷ ಅಷ್ಟೊಂದು ಬೊಲ್ಲ ಇಲ್ಲ ಅಂತೆ, ಇಲ್ಲಾದರೆ ಇಲ್ಲಿ ಎಂತ ನೀರು ತುಂಬುತ್ತದೆ ಗೊತ್ತುಂಟಾ? ಈ ವರ್ಷ ಏನಿಲ್ಲ. ಇವತ್ತಿನ ಸ್ಪೆಷಲ್ ಗೀ ರೈಸ್ ಮತ್ತು ಸಾಂಬಾರು. ಟ್ರೈ ಮಾಡಿ ಒಮ್ಮೆ. ನಿಮಗೆ ಯಾವಾಗಲೂ ಬಾಯ್ಲ್ಡ್ ರೈಸ್ ಊಟ ಮಾಡಿ ಬೋರ್ ಆದರೆ ಅಪರೂಪಕ್ಕೆ ಟ್ರೈ ಮಾಡಿ. ಗೀ ರೈಸ್ ವಿತ್ ದಾಲ್, ಗೀ ರೈಸ್ ವಿತ್ ಸಾಂಬಾರು, ಸೂಪರ್ ಕಾಂಬಿನೇಷನ್, ಆಯಿತಾ? ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಆಯಿತಾ? ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಮೊಗಸೋ ದೇವ್ ಬರೆಗೋನು, ಬಾಯ್ ಬಾಯ್.